ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಒಳ್ಳೇದು ಮಾಡಿದಾಗ ಒಳ್ಳೆ ಕೆಲಸನ 4 ಜನಕ್ಕೆ ಕೂಗಿ ಹೇಳಬೇಕು. ಸದ್ಯ ಚಿಕ್ಕಬಳ್ಳಾಪುರದ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ್ ಅವರ ಒಂದು ಕಾರ್ಯ ಇಡೀ ರಾಜ್ಯಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಇನ್ನು ಅದರ ಬ್ಲೂ ಪ್ರಿಂಟ್ ರೆಡಿ ಆಗಿದೆ, ಶೀಘ್ರದಲ್ಲೇ ಶುರುವಾಗುತ್ತೆ ಅಮ್ಮ ಕ್ಲಿನಿಕ್. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದಲ್ಲಿ ಇಂದಿರಾ ಕ್ಯಾಂಟೀನ್ ಓಕೆ, ಒಂದಷ್ಟು ಜನರಿಗೆ ರೀಚ್ ಆಯಿತು. ಒಂದಷ್ಟು ಜನ ಹಸಿದವ್ರಿಗೆ ಮಾತ್ರ ಅನ್ನದ ಬೆಲೆ ಗೊತ್ತಾಗುತ್ತೆ ಅಂತಾರಲ್ಲ, ಹಂಗೆ ಇದೀಗ ಅಮ್ಮ ಹೆಸರಿನಲ್ಲೇ 10ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಟ್ಟಿರುವಂತಹ ಶಾಸಕ ಪ್ರದೀಪ್ ಈಶ್ವರ್ ಅಮ್ಮ ಕ್ಲಿನಿಕ್ ಅನ್ನೋ ಹೆಸರಿನ ಹೊಸ ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದ ಜನತೆಗಾಗಿ. ಏನಪ್ಪ ಇದು ಅಂತೀರಾ? ಹೌದು ವೀಕ್ಷಕರೇ, ಅದ್ಯಾಕೋ ಮತ್ತೆ ಕೊರೋನಾ ಗಿರೋನಾ ಅಂತ ಅವ್ರಿಗೆ ಗೊತ್ತಿಲ್ಲ, ಯಾರಿಗೇನ ಆಗಬಾರ್ದು. ಆದರೆ ಗ್ರಾಮದಲ್ಲಿ ಇರುವಂತಹ ಪ್ರತಿ ಮನೆಗೂ ಕೂಡ ವೈದ್ಯರೇ ತೆರಳಿ ಆರೋಗ್ಯ ತಪಾಸಣೆಯನ್ನ ಮಾಡಿ ಸೂಕ್ತ ಚಿಕಿತ್ಸೆಯನ್ನ ನೀಡುವಂತ ಮಹಾನ್ ಕೆಲಸವನ್ನ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಮಾಡಕ್ ಹೊರಟಿದ್ದಾರೆ. ಅದಕ್ಕೆ ಅವ್ರು ಇಟ್ಟಿರುವಂತ ಹೆಸರು ಅಮ್ಮ ಕ್ಲಿನಿಕ್. ಯಾರಿಗೆ ಅನಾರೋಗ್ಯ ಇರಲಿ, ಅಮ್ಮ ನೋಡ್ಕೊಂಡಂಗೆ ಯಾರು ನೋಡ್ಕೊಳ್ಳಲ್ಲ ಆರೈಕೆ ವಿಚಾರದಲ್ಲಿ. ಹಾಗಾಗಿ ಅಮ್ಮನ ಹೆಸರಿನಲ್ಲೇ ಕ್ಲಿನಿಕ್ ಅನ್ನ, ಅಂದ್ರೆ ಅಮ್ಮ ಹೆಸರಿನ ಕ್ಲಿನಿಕ್ ಯೋಜನೆಯನ್ನ ಪ್ರದೀಪ್ ಈಶ್ವರ್ ಆರಂಭಿಸ್ತಾ ಇದ್ದಾರೆ. ನಿಜಕ್ಕೂ ಖುಷಿ ಅನ್ಸುತ್ತೆ. ಪ್ರದೀಪ್ ಈಶ್ವರ್ ಚುನಾವಣೆಯನ್ನ ಗೆದ್ದಾಗ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕೊನೆ ಕ್ಷಣದ ಹವಾ ಅಂದ್ರು. ಆದರೆ ಪ್ರದೀಪ್ ಈಶ್ವರ್ ಮಾಡ್ತಿರುವಂಥ ಕಾರ್ಯಗಳು ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ, ನಾನು ಹೇಳ್ತಿರೋದು ಪ್ರದೀಪ್ ಈಶ್ವರ್ ಗ್ರೇಟ್, ಸೂಪರ್, ವಂಡರ್ಫುಲ್ ಅಂತ ಅಲ್ಲ, ನಿಜಕ್ಕೂ ಫಸ್ಟ್ ಟೈಮ್ ಗೆದ್ದಿರುವಂಥ MLA ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಪ್ರದೀಪ್ ಈಶ್ವರ್ ಮಾದರಿ ಶಾಸಕ. ಇತ್ತೀಚೆಗೆ ENT ಕ್ಲಿನಿಕ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಅವರ ಸಂಪೂರ್ಣ ಸಂದರ್ಶನವನ್ನು ನೋಡಿದೆ. ದಯವಿಟ್ಟು ರಾಜಕೀಯದ ಬಗ್ಗೆ ಆಸಕ್ತಿ ಇದ್ದವರು, ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದವರು, ಅಥವಾ ಅನುಭವಗಳು ಅಂದರೆ ಪ್ರತಿಯೊಬ್ಬರಿಂದ ತಿಳ್ಕೊಳ್ಳೋದಿರುತ್ತೆ. ಪ್ರದೀಪ್ ಈಶ್ವರ್ ಅವರ ಜೀವನ ಅನುಭವವನ್ನು ತಿಳ್ಕೊಬೇಕಂದ್ರೆ ದಯವಿಟ್ಟು ಆ ಇಂಟರ್ವ್ಯೂವನ್ನು ನೋಡಿ ಪ್ರದೀಪ್ಗಿರುವಂಥ ನಾಲೆಡ್ಜ್ ಏನು ಅಂತ ಗೊತ್ತಾಗುತ್ತೆ. ಹೀಗಾಗಿ ಅವರ ಆಲೋಚನೆಗಳು, ಅವರ ವಿಷನ್, ಅವರ ಪ್ಯಾಷನ್, ಅವರ ಡೆಡಿಕೇಶನ್ ಎಲ್ಲಕ್ಕೂ ಕೂಡ ಸೂಕ್ತವಾದ ಶ್ಲಾಘನೆ ಸಿಗಲೇಬೇಕು. ಇದೀಗ ಅಮ್ಮ ಕ್ಲಿನಿಕ್ ಅನ್ನೋ ಯೋಜನೆನ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಜನತೆಗಾಗಿ ರೂಪಿಸ್ತಾ ಇದ್ದಾರೆ. ವೈದ್ಯರೇ, ಯಾಕೆಂದ್ರೆ ಒಂದಷ್ಟು ಜನ ವಯಸ್ಸಾದವ್ರಿಗೆ ಊರಿಗೆ ಬರೋಕ್ಕಾಗಲ್ಲ, ತಾಲೂಕು ಆಸ್ಪತ್ರೆಗೆ ಬರೋಕ್ಕಾಗಲ್ಲ, ಮನೇಲೆ ಒದ್ದಾಡ್ತಿರ್ತಾರೆ, ಸೂಕ್ತವಾದ ವೈದ್ಯಕೀಯ ಸೌಲಭ್ಯಗಳು ಸಿಗಲ್ಲ. ಹೀಗಾಗಿ ವೈದ್ಯರೇ ಮನೆಯ ಬಾಗಿಲಿಗೆ ಹೋಗಿ ಯಾರಿಗೆ ಅನಾರೋಗ್ಯ ಪೀಡಿತರಿದೆ ಅವರಿಗೆ ಚಿಕಿತ್ಸೆಯನ್ನು ನೀಡುವಂಥ ಕೆಲಸ. ಪ್ರದೀಪ್ ಈಶ್ವರ್ ಅವರೇ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.